ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲರಿಗೂ ಕೂಡ ಸತ್ಯದರ್ಶನ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ವೇದಾಧ್ಯಯನವನ್ನು ಮಾಡುವುದರಿಂದ ಶ್ರೋತ್ರಿಯನಾದರೆ ತಪಸ್ಸಿನಿಂದ ಮಹತ್ವವನ್ನು ಪಡೆದುಕೊಳ್ಳಲು ಸಾಧ್ಯವಿದೆ. ಆದರೆ ಆಚಾರ್ಯ ಮುಖೇನವಾಗಿ ವೇದಾರ್ಥವನ್ನು ಗ್ರಹಿಸಿದರೆ ಮಾತ್ರವೇ ಪೂರ್ಣ ಪ್ರಮಾಣದಲ್ಲಿ ಶ್ರೋತ್ರಿಯನಾಗಲು ಸಾಧ್ಯ ಎನ್ನಲಾಗಿದೆ. ಯಾವುದೇ ವಿಷಯವನ್ನು ಗುರುವು ವಿವರಿಸಿದರೆ ಮಾತ್ರವೇ ವಿದ್ಯಾರ್ಥಿಗಳು ಅರಿತುಕೊಳ್ಳಲು ಸಾಧ್ಯ. ಆದ್ದರಿಂದ ವೇದಾಂತ ವಿಚಾರಗಳನ್ನ ನಮಗಾಗಿ ತಿಳಿಸಿಕೊಡಲು ಇಲ್ಲಿಗೆ ಆಗಮಿಸಿರುವಂತಹ ವೇದಾಂತಿಗಳಾದ ಗುರುಗಳಾದ ಡಾ ಪಾವಗಡ ಪ್ರಕಾಶ್ ರಾವ್ ಅವರನ್ನ ನಾವೀಗ ಇಂದಿನ ಸಂಚಿಕೆಗೆ ಸ್ವಾಗತಿಸೋಣ. ಗುರುಗಳೇ ನಮಸ್ಕಾರ. ಸತ್ಯದರ್ಶನ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ವಿಘ್ನರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿಮಧ್ಯ ಅಂತದ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದ ಆತ್ಮ ಜ್ಞಾನಕ್ಕೆ ರೂಪು ನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ರಾಮಾಯಣದಲ್ಲೀಗ ಅಗಸ್ತ್ಯ ಮಹರ್ಷಿಗಳು ಶ್ರೀರಾಮರಿಗೆ ಆದಿತ್ಯ ಹೃದಯವನ್ನ ಉಪದೇಶ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನ ನಾವು ಹಿಂದಿನ ಸಂಚಿಕೆಗಳಿಂದ ತಿಳ್ಕೊಂಡ್ವಿ. ಶೃಣುಗುಹ್ಯಂ ಸನಾತನಂ ಎನ್ನುವಂತಹ ಈ ಮಂತ್ರದ ಅರ್ಥವನ್ನ ನಾವು ಹಿಂದಿನ ಸಂಚಿಕೆಗಳಲ್ಲಿ ಅರ್ಥಕೊಂಡ್ವಿ. ಅದರ ಮುಂದಿನ ಭಾಗ ಶ್ಲೋಕ ಏನು ಅಂತ ತಾವೀಗ ತಿಳಿಸಿಕೊಡಬೇಕು ಗುರುಗಳೇ. ಆದಿತ್ಯ ಹೃದಯ, ಆ ಹೃದಯ ಶಬ್ದ ಪ್ರಯೋಗ ಅವುಗಳನ್ನೆಲ್ಲ ಇವತ್ತು ನಾವು ಮಾತನಾಡಲಿದ್ದೇವೆ ಅಂತ ಕಾಣುತ್ತೆ. ಆದರೆ ಅದಕ್ಕೆ ಮುನ್ನ ಆ ಶ್ಲೋಕದ ಉಳಿದ ಅರ್ಧಭಾಗ ಏನ ಸರ್ವಾನ್ ಅರೀನ್ ವತ್ಸ ಸಮರೇ ವಿಜಯಿಷ್ಯಸಿ. ಸಮರೇ ವಿಜಯಿಷ್ಯಸಿ. ಈಗಾಗಲೇ ಹೇಳಿದ ಹಾಗೆ ವಾಕ್ಯಾರ್ಥ ಏನು ಬಹಳ ಸರಳವಾಗಿ, ಸಮರದಲ್ಲಿ ನೀನು ಗೆಲ್ತೀಯ. ಏನ ಸರ್ವಾನ್ ಅರೀನ್ ವತ್ಸ, ಅದು ಯಾವ ವಿಧವಾಗಿರತಕ್ಕಂಥ ಅರಿಗಳಿದ್ದರೂ ಅದನ್ನು ನೀನು ಗೆಲ್ತೀಯ. ಎರಡು ಪದ ಉಂಟು, ಒಂದು ಅರಿ, ಇನ್ನೊಂದು ಶತ್ರು ಅಂತ. ಅರಿ ಅಂದ್ರೆ ಏನು, ಶತ್ರು ಅಂದ್ರೆ ಏನು? ಸಮರೇ ವಿಜಯಿಷ್ಯತಿ ಎನ್ನತಕ್ಕಂಥದ್ದರ ಧ್ವನಿ ಏನು? ಏನ ಸರ್ವಾನ್ ಅರೀನ್, ಇರೋನೊಬ್ಬನೇ ರಾವಣ. ಸರ್ವಾನ್ ಅರೀನ್ ಬಹುವಚನ, ಸರ್ವ ಎಲ್ಲ ಅರಿಗಳನ್ನೂ ನೀನು ಗೆಲ್ಲುತ್ತೀಯೇ. ಇರೋ ಒಬ್ಬ ರಾವಣನಿಗೆ ಬಹುವಚನ ಪ್ರಯೋಗ ಯಾಕೆ? ಅಂದಮೇಲೆ ಅದು ರಾವಣನಿಗೆ ಸಂಬಂಧಪಟ್ಟಿದ್ದಲ್ಲ, ಮತ್ತು ಇದು ಶ್ರೀರಾಮರಿಗೆ ಹೇಳಿದ್ದೂ ಅಲ್ಲ. ಶ್ರೀರಾಮರನ್ನ ಉದ್ದೇಶ ಮಾಡಿಕೊಂಡು ಆದಿತ್ಯ ಹೃದಯದ ಮಹತ್ವವನ್ನು ಹೇಳ್ತಾ ಇದ್ದಾರೆ ಅಗಸ್ತ್ಯ ಮಹರ್ಷಿಗಳು. ಸರ್ವಾನ್ ಅರೀನ್, ಅರಿ ಅಂತಂದ್ರೆ ಮೇಲ್ನೋಟಕ್ಕೆ ವಿರೋಧಿ, ಶತ್ರು ಇದೆಲ್ಲ ಇದ್ರೂ ಅದಕ್ಕೆ ತನ್ನದೇ ಆಗಿರತಕ್ಕಂಥ ಒಂದು ಧ್ವನಿ ಉಂಟು. ಸಾಮಾನ್ಯವಾಗಿ ನಾವು ಅದನ್ನು ಬಳಸ್ತೀವಿ, ಅರಿಷಡ್ವರ್ಗಗಳು ಅಂತ ಕರೀತೀವಿ ನಾವು. 6 ವರ್ಗಗಳಿದೆ ಕಣಪ್ಪ ನಮಗೆ ಶತ್ರುಗಳು. ಅವು ಯಾವುದು ಬಾಹ್ಯ ಶತ್ರುಗಳಲ್ಲ, ಅದು ಅಂತಃಶತ್ರುಗಳು. ಅದನ್ನೇ ಅರಿ ಅಂತ ಕರೀತೇವೆ. ನಾವು ಜೀವನದಲ್ಲಿ ದುಃಖಿತರಾಗುವುದು, ನೊಂದುಕೊಳ್ಳುವುದು, ಬೇಸರಕ್ಕೆ ತುತ್ತಾಗುವುದು, ನಷ್ಟಗೊಳ್ಳುವುದು, ಪತಿತರಾಗುವುದು, ಕೊನೆಗೆ ನಮ್ಮನ್ನು ನಾವು ಕಳ್ಕೊಂಡು ಬಿಡೋದು. ಇದು ಎಲ್ಲ ಯಾಕಯ್ಯ ಆಗುತ್ತೆ ಅಂದ್ರೆ ಈ 6 ಕಾರಣಗಳಿಂದ ಆಗುತ್ತೆ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ. ಈ 6 ನಮಗೆ ಷಟ್ ಅರಿಗಳು. ಅದೇ ಅರಿ ಷಟ್ ಅಂತ ಹೇಳ್ತಾರೆ. ಹೀಗೆ ಅಗಸ್ತ್ಯ ಮಹರ್ಷಿಗಳು ಹೇಳ್ತಾ ಇದ್ದಾರೆ, ನಾವು ಹೋಗತಕ್ಕಂತಹ ಮಾರ್ಗದಲ್ಲಿ ಈ ಕಾಮಕ್ರೋಧ ಲೋಭ ಮೋಹ ಇಲ್ಲದೆ ಇರೋರು ಯಾರೂ ಇಲ್ಲವೇ ಇಲ್ಲ. ಶ್ರೀರಾಮರಿಂದ ಆರಂಭ ಮಾಡಿಕೊಂಡು ಎಲ್ಲರಿಗೂ ಇದುಂಟು, ಕಾಮಕ್ರೋಧ ಲೋಭ ಮೋಹ ಮದ ಮತ್ಸರಗಳು. ಆದರೆ ನಾವು ಅದಕ್ಕೆ ಸಿಕ್ಕಿ ಹಾಕಿಕೊಂಡು ಬಿಟ್ಟರೆ ನಾವು ಬಿದ್ದಬಿಡ್ತೀವಿ. ಕಾಮ ನಮಗೆ ಬೇಕು,
ಕ್ರೋಧ ನಮಗಿರಬೇಕು. ಆದರೆ ಇವು ಎರಡೂ ನಮ್ಮಲ್ಲಿ ಇದ್ದರೂ ನಮ್ಮ ಹಿಡಿತದಲ್ಲಿ ಅವು ಇರಬೇಕೇ ವಿನಃ ಅದರ ಹಿಡಿತದಲ್ಲಿ ನಾವಿರಬಾರದು. ಈ ಮನಸ್ಸು ಏನಾದರೂ ಕೆಲಸ ಮಾಡೋದಕ್ಕೆ ನಮಗೆ ಬೇಕು. ಆದರೆ ನಾವು ಹೇಳಿದಂತೆ ಮನಸ್ಸು ಕೇಳಬೇಕು, ಮನಸ್ಸು ಹೇಳಿದಂತೆ ನಾವು ಕೇಳಬಾರದು. ಹಾಗಾದ್ರೆ ಮನಸ್ಸು ಬೇರೆ ನಾವು ಬೇರೆಯೋ? ಖಂಡಿತ ಹೌದು. ಮನಸ್ಸೂ ಬೇರೆ, ಬುದ್ಧಿಯೂ ಬೇರೆ, ಅದರ ಹಿಂದೆ ಇರತಕ್ಕಂಥ ಆತ್ಮವೂ ಬೇರೆ, ಇವೆಲ್ಲ ಬೇರೆ. ಈ ಮನಸ್ಸು ಏನು ಮಾಡುತ್ತೆ ಅಂದ್ರೆ ಇಂದ್ರಿಯಗಳು ಹೇಳಿದ ಹಾಗೆ ಕೇಳಲಿಕ್ಕೆ ಶುರು ಮಾಡುತ್ತೆ. ಅಂದ್ರೆ ಕಣ್ಣು ಏನನ್ನೋ ನೋಡುತ್ತೆ, ತಕ್ಷಣ ಬೇಕು ಅನ್ನುತ್ತೆ. ಆದ್ರೆ ಬುದ್ಧಿ ಯೋಚನೆ ಮಾಡ್ಲಿಕ್ಕೆ ಶುರು ಮಾಡುತ್ತೆ. ಅದು ಬೇಕಾ ಅದು ನಿನ್ನದ, ಅದರ ಮೇಲೆ ಇನ್ಯಾರಾದರೂ ಒಡೆತನ ಇದೆಯಾ, ಅಕಸ್ಮಾತ್ ಅದು ನಿನಗೆ ದಕ್ಕಿದ್ರೆ ನೀನು ಉಪಯೋಗಿಸ್ತೀಯಾ, ಉಪಯೋಗಿಸೋದಕ್ಕೆ ನಿನಗೆ ಯೋಗ್ಯತೆ ಇದೆಯಾ, ಸಾಮರ್ಥ್ಯ ಇದೆಯಾ, ತನ್ನಿಂದ ಅದಕ್ಕೆ ಅನುಕೂಲ ಆಗುತ್ತಾ, ಇದೆಲ್ಲ ಪ್ರಶ್ನೆಗಳನ್ನು ಬುದ್ಧಿ ಕೇಳಲಿಕ್ಕೆ ಶುರು ಮಾಡುತ್ತೆ. ಆದರೆ ಮನಸ್ಸು ಬುದ್ಧಿ ಕೇಳಿದ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡುವ ಸಾಧ್ಯತೆ ಇಲ್ಲದೇ ಇದ್ದಾಗ, ಅಥವಾ ಮನಸ್ಸು ದುರ್ಬಲವಾಗಿದ್ದಾಗ ಸುಮ್ಮನೇನೋ ಅಂತೇಳಿ ಕೆಳಗಡೆ ಮಾಡ್ಬಿಡುತ್ತೆ. ಆವಾಗ ಬುದ್ಧಿ ಕೆಳಕ್ಕೆ ಹೋಗಿ ಮನಸ್ಸು ಮೇಲಕ್ಕೆ ಬಂದ್ಬಿಡುತ್ತೆ. ಮನಸ್ಸು ನಮ್ಮನ್ನು ಆಳಲಿಕ್ಕೆ ಶುರು ಮಾಡಿದರೆ ಈ ಕಾಮವೋ ಕ್ರೋಧವೋ ಲೋಭವೋ ಏನೋ ಅದು ನಮ್ಮ ಮೇಲೆ ಹತ್ತು ಬಿಡುತ್ತೆ. ಹೀಗಾಗಿ ಆ ಆರನ್ನು ಅರಿಗಳು ಅಂತ ಕರೀತಕ್ಕಂಥ, ಅಂದ್ರೆ ಶತ್ರುಗಳು ನಮಗದು. ಬಾಹ್ಯ ಶತ್ರುಗಳಲ್ಲ, ಅಂತಃಶತ್ರುಗಳು. ಅದು ಕಾರಣ ನಮಗೆ ಆ ರೀತಿಯ ಅರಿಗಳಿಂದ ನಿವಾರಣೆಯಾಗಬೇಕಾಗಿದ್ರೆ ಏನು ಮಾಡಬೇಕು? ಆದಿತ್ಯ ಹೃದಯವನ್ನ ಅನುಸಂಧಾನ ಮಾಡಬೇಕು. ಶ್ರೀರಾಮರನ್ನು ಮೊದಲುಗೊಂಡು ನಾವೆಲ್ಲರೂ ಅಂತ ಹೇಳಿದೆ. ಶ್ರೀರಾಮರು ಸಿಟ್ಟು ಮಾಡಿಕೊಂಡಿದ್ದೆ, ಸೀತಾದೇವಿ ವಿರೋಧದಲ್ಲಿ ಹತ್ತಿದ್ದೆಲ್ಲ ಇದೆ, ಸಂತೋಷಗೊಂಡಿದ್ದಿದೆ. ಅಂದ್ರೆ ಶ್ರೀರಾಮರಿಗೆ ಹೇಳಬೇಕಾಗಿದ್ದನ್ನೆಲ್ಲ ಅವರು ದೊಡ್ಡವರಲ್ಲವೇ, ಪುರುಷೋತ್ತಮ ಅಲ್ಲವೇ? ಅಂದರೆ ಪುರುಷೋತ್ತಮರಾದರೂ, ವಿಷ್ಣುವೇ ಆದರೂ, ನಾರಾಯಣನೇ ಆದರೂ ಈಗ ಅವರು ಮನುಷ್ಯನ ಮಿತಿಯಲ್ಲಿದ್ದಾರೆ. ಹೀಗಾಗಿ ಮನುಷ್ಯನಿಗೆ ಆಗಬಹುದಾದಂತಹ ಎಲ್ಲ ಭಾವನೆಗಳನ್ನು ಶ್ರೀರಾಮನು ಅನುಭವಿಸಿದ್ದಾರೆ. ತನ್ನ ಪ್ರಿಯತಮೆ ಇಲ್ಲದಾಗ ಪ್ರಸ್ರವಣಗಿರಿಯಲ್ಲಿ ಕೂತ್ಕೊಂಡು ಏನು ಹಲುಬುತ್ತಾರೆ, ಹಾಗೇನೆ ಓ ಸೀತೆ 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 ಕೂಗಾಡ್ತಾರೆ, ಒದ್ದಾಡ್ತಾರೆ. ಕಂಡ ಮೃಗಗಳನ್ನ, ಬಳ್ಳಿಗಳನ್ನ, ಮರಗಳ ಇವುಗಳನ್ನೆಲ್ಲ ನೋಡಿ ಸೀತೆ ನೆನಪಾಗುತ್ತೆ ಶುರು ಮಾಡ್ತಾರೆ. ಏನಯ್ಯ ಇದು? ಶ್ರೀರಾಮರಂತಹ ಶ್ರೀರಾಮರು ಹೀಗೆ ಒದ್ದಾಡ್ತಾರಲ್ಲ ಅಂದ್ರೆ ಅವರು ಮನುಷ್ಯರಾಗಿದ್ದಾರೆ. ಮನುಷ್ಯರಿಗೆ ಇರತಕ್ಕಂತಹ ಎಲ್ಲ ಭಾವನೆಗಳು, ಎಲ್ಲ ದೌರ್ಬಲ್ಯಗಳು ಶ್ರೀರಾಮರಿಗೂ ಇದೆ. ಆದರೆ ಅವರಿಗೆ ಹೇಳುವ ಮೂಲಕ ನಮಗೆ ಅಗಸ್ತ್ಯ ಮಹರ್ಷಿಗಳು ಹೇಳ್ತಾ ಇದ್ದಾರೆ, ಆದಿತ್ಯ ಹೃದಯವನ್ನು ಪಠಣ ಮಾಡಿದರೆ ಏನ ಸರ್ವಾನ್ ಅರೀನ್ ವತ್ಸ. ಮತ್ತು ಹೇಳಬೇಕಾಗಿದ್ದರೆ ಅಗಸ್ತ್ಯ ಮಹರ್ಷಿಗಳು ಎಷ್ಟು ಪ್ರೀತಿಯಿಂದ, ಮಮತೆಯಿಂದ, ಕಾರುಣ್ಯದಿಂದ, ಆತ್ಮೀಯತೆಯಿಂದ, ಪ್ರೇಮದಿಂದ, ಸಾಂತ್ವನದಿಂದ ಹೇಳ್ತಾ ಇದ್ದಾರೆ ಶ್ರೀರಾಮರಿಗೆ ಅಂದ್ರೆ ವತ್ಸ ಅಂತ ಕರೀತಾರೆ. ವತ್ಸ ಅಂದ್ರೆ ವಾಸ್ತವವಾಗಿ ಕರು ಅಂತ. ಹಸು ಅದರ ಆಹಾರ ಯಾವುದು? ಹುಲ್ಲೋ ಮಾಂಸವೋ? ಹುಲ್ಲು. ಮಾಂಸ ರಕ್ತಗಳಲ್ಲ. ಆದರೆ ಆ ಕರು ಹುಟ್ಟುತ್ತಲ್ಲ, ತಾಯಿಯ ಗರ್ಭದಿಂದ ಹೊರಗಡೆಗೆ ಬರುತ್ತಲ್ಲ, ಅದರ ತುಂಬಾ ರಕ್ತ ಎಲ್ಲ ತುಂಬಿಕೊಂಡಿರುತ್ತೆ ಮೈ ತುಂಬ. ಹಸು ಮಾಂಸಾಹಾರಿ ಎಲ್ಲದಿದ್ದರೂ ಆ ಇಡೀ ಕರುವಿನ ಸರ್ವ ಅಂಗಗಳನ್ನು ನೆಕ್ಕಿ 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 ಶುದ್ಧ ಮಾಡಿಬಿಡುತ್ತೆ. ವತ್ಸ ಅಷ್ಟೊಂದು ಪ್ರೀತಿಯನ್ನು ತೋರಿಸುತ್ತೆ ಇದು. ಅಂದರೆ ತನ್ನ ಆಹಾರವಲ್ಲದ್ದನ್ನೂ ನಿವಾರಣೆ ಮಾಡಲಿಕ್ಕಾಗಿ ತನ್ನ ಮಗುವಿಗಾಗಿ ಆ ಕಷ್ಟವನ್ನು ಒಪ್ಕೊಂಡ್ಬಿಡುತ್ತೆ. ವತ್ಸ ಯಾರಾದರೂ ವತ್ಸ, ಸಾಮಾನ್ಯವಾಗಿ ತಂದೆ ಮಗನನ್ನು ಕರೀತಾರೆ ವತ್ಸ ಅಂತ, ಅಥವಾ ಉಪಾಧ್ಯಾಯ ಶಿಷ್ಯನನ್ನು ವತ್ಸ ಅಂತ ಕರೀಬಹುದು. ಇಲ್ಲಿ ಅಗಸ್ತ್ಯ ಮಹರ್ಷಿಗಳು ಶ್ರೀರಾಮರನ್ನು ವತ್ಸ, ಏ ಪುಟ, ಪುಟಾಣಿ, ಮಗುವೆ ಅಂತ ಕರೆಯುವಂತೆ ಶ್ರೀರಾಮರನ್ನು ಹಾಕಿ ಕರೀತಾರೆ ಅವರು. ಅಂದ್ರೆ ಶ್ರೀರಾಮರ ಹಾಗೆ ನಡ್ಕೊಂಡಿದ್ದಾರೆ ಅವರ ಜೊತೆಗೆ. ತುಂಬಾ ಪ್ರೀತಿಯಿಂದ ಹೇಳ್ತಾ ಇದ್ದಾರೆ, ಸರ್ವಾನ್ ಅರೀನ್ ವತ್ಸ ಸಮರೇ ವಿಜಯಿಸಿ. ನೀನು ಯುದ್ಧದಲ್ಲಿ ಇವನ್ನೆಲ್ಲ ಗೆದ್ಬಿಡ್ತೀಯ. ಯುದ್ಧ ಅಂದ್ರೆ ಮತ್ತೆ ರಾಮರಾವಣರ ಯುದ್ಧ ಅಲ್ಲ, ಅಲ್ಲಿ ಜೀವನ ಅನ್ನತಕ್ಕಂಥ, ಸಂಸಾರ ಅನ್ನತಕ್ಕಂಥ, ಬದುಕು ಅನ್ನತಕ್ಕಂಥ ಯುದ್ಧದಲ್ಲಿ ನಾವು ಬೆಳಗ್ಗಿಂದ ಸಂಜೆ ತನಕ ಯುದ್ಧ ಮಾಡ್ತಾನೆ ಇರ್ತೀವಿ ಹಲವಾರು ವಿಷಯಗಳ ಜೊತೆಗೆ.
ಎಲ್ಲ ವಿಷಯಗಳಲ್ಲಿಯೂ ನೀನು ಗೆಲ್ಲಬೇಕಾಗಿದ್ರೆ ಏನ್ ಮಾಡಬೇಕು? ಆದಿತ್ಯ ಹೃದಯದ ಪಠಣ ಮಾಡಬೇಕು. ಅಲ್ಲಿಗೆ ಮೊದಲನೇ ಶ್ಲೋಕ ಮುಗಿಯಿತು. ಎರಡನೇ ಶ್ಲೋಕ